ವಿಜ್ಞಾಪನೆಗಳನ್ನ ದೇವರ ಮುಂದೆ ಇಡ್ರಿ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಚಿಂತೆ ಮಾಡಿ ಮಾಡಿ ನೀನೇನು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನ ಬೇಡಿಕೊಳ್ಳ್ರಿ ಎಂದು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಾಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ನೀವು ಬೇಡ್ಕೊಳ್ತಾ ಇರೋದು ಯಾರ ಹತ್ರ ಗೊತ್ತಾ? ನೀವು ಪ್ರಾರ್ಥನೆ ಮಾಡಿದಾಗ, ನೀವು ವಿಜ್ಞಾಪನೆಯನ್ನು ಸಲ್ಲಿಸಿದಾಗ, ದೇವರೇ ನನಗೆ ಈ ರೀತಿ ಕಷ್ಟ ಇದೆ, ನಾನು ಸಾಲದಲ್ಲಿದ್ದೀನಿ, ಇಕ್ಕಟ್ಟಲ್ಲಿದ್ದೀನಿ, ಬಾಧೆಯಲ್ಲಿದ್ದೀನಿ ಎಂದು ದೇವರ ಬಳಿಯಲ್ಲಿ ಪ್ರಾರ್ಥನೆಯಲ್ಲಿ ನೀವು ಕುಳಿತುಕೊಂಡು ಅಳುತ್ತಾ ಪ್ರಾರ್ಥನೆ ಮಾಡಬೇಕಾದ್ರೆ, ನೀವು ಪ್ರಾರ್ಥನೆ ಮಾಡ್ತಾ ಇರೋದು ಯಾರ ಹತ್ರ ಗೊತ್ತಾ? ಒಂದು ಸಾಧಾರಣ ಮನುಷ್ಯನ ಬಳಿಯಲ್ಲಿ ಅಲ್ಲ. ಆತನು ಅಖಿಲಾಂಡವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದಾನೆ. ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ ದೇವರಾಗಿದ್ದಾನೆ. ಆತನ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಾಗ ಆತನು ಕೇಳಿಸಿಕೊಂಡು ಸುಮ್ಮನೆ ಇರುವಂತ ದೇವರಲ್ಲ ಅವನು. ಆತನು ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಡ್ತಾನೆ. ಇವತ್ತು ದೇವರ ಮಕ್ಕಳೇ, ಇವತ್ತು ನಿನ್ನ ಪ್ರಾರ್ಥನೆ ಅದು ನಿಂತು ಹೋಗಬಾರ್ದು. ನೀನು ಮಾಡ್ತಿರುವಂತ ವಿಜ್ಞಾಪನೆ ಅದು ನಿಂತು ಹೋಗಬಾರ್ದು. ಇವತ್ತು ದೇವರ ಮಕ್ಕಳೇ, ನೀನು ಬಿಡದೆ ಪ್ರಾರ್ಥನೆ ಮಾಡು. ನೀನು ಬಿಡದೆ ಪ್ರಾರ್ಥನೆ ಮಾಡೋದಾದ್ರೆ ನಿಶ್ಚಯವಾಗಿ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡ್ತಾನೆ. ನೀನು ಚಿಂತೆ ಮಾಡೋದನ್ನ ಬಿಟ್ಟು ಇವತ್ತು ಮೊಣಕಾಲಲ್ಲಿ ಕುಳಿತುಕೋ. ನಿನ್ನ ಎಲ್ಲ ವಿಷಯಗಳನ್ನ ದೇವರ ಪಾದದಲ್ಲಿ ಇಡು. ದೇವರ ಮುಖವನ್ನು ನೋಡು. ದೇವರ ವಾಕ್ಯ ಹೇಳುತ್ತೆ, ದೇವರ ಮುಖ ನೋಡುವವರ ಮುಖ ಒಂದು ಕಾಲದ ಲಜ್ಜೆ ಬಿಡೋದಿಲ್ಲ ಎಂದು ದೇವರ ವಾಕ್ಯ ಕಾಣುತ್ತೆ. ಇವತ್ತು ನೀನು ದೇವರ ಮುಖವನ್ನು ನೋಡೋದಾದ್ರೆ, ದೇವರ ಶಬ್ದಕ್ಕೆ ನೀನು ಕಿವಿಗೊಡೋದಾದ್ರೆ, ನಿನ್ನ ಎಲ್ಲ ಚಿಂತೆಯನ್ನು ತೆಗೆದುಹಾಕಿ, ನಿನ್ನ ಎಲ್ಲ ಅವಶ್ಯಕತೆಗಳಿಗೆ ಬೇಕಾದದ್ದು, ನಿನ್ನ ಕುಟುಂಬಕ್ಕೆ ಬೇಕಾದದ್ದು, ನಿನ್ನ ಬಿಸ್ನೆಸ್ಗೆ ಬೇಕಾದದ್ದು, ನಿನ್ನ ಕುಟುಂಬಕ್ಕೆ ಬೇಕಾದದ್ದು, ನಿನ್ನ ಮಕ್ಕಳಿಗೆ ಬೇಕಾದದ್ದು, ನಿನ್ನ ಸಂಪತ್ತಿಗೆ ಬೇಕಾದದ್ದು, ನಿನ್ನ ಸೇವೆಗೆ ಬೇಕಾದದ್ದು, ನಿನ್ನ ಸ್ಪಿರಿಚುವಲ್ ಲೈಫ್ಗೆ ಬೇಕಾದದ್ದು ಎಲ್ಲವನ್ನ ದೇವರು ಒದಗಿಸಿಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದ್ರೆ ದೇವರ ಮಕ್ಕಳೇ, ನೀನು ಯಾವುದರ ಕುರಿತು ನೀನು ಚಿಂತೆ ಮಾಡಬೇಡ. ಇವತ್ತು ಯಾವುದರ ಕುರಿತು ನೀನು ಚಿಂತೆ ಮಾಡಬೇಡ. ನಿನಗಾಗಿ ದೇವರು ಯುದ್ಧ ಮಾಡ್ತಾನೆ. ನಿನ್ನ ಪ್ರಾರ್ಥನೆಯನ್ನ ದೇವರು ಕೇಳ್ತಾ ಇದ್ದಾನೆ. ನೀನು ಪ್ರಾರ್ಥನೆ ಮಾಡ್ತಾ ಇರೋದು ಒಂದು ಸಾಧಾರಣ ವ್ಯಕ್ತಿಯ ಬಳಿಯಲ್ಲ. ನೀನು ಪ್ರಾರ್ಥನೆ ಮಾಡ್ತಾ ಇರೋದು ಸರ್ವಶಕ್ತನಾದಂತ ದೇವರ ಬಳಿಯಲ್ಲಾಗಿರುತ್ತದೆ. ಹಾಗಾದ್ರೆ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಸರ್ವ ವಿಷಯದಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸ್ರಿ. ಹಾಲೆಲೂಯಾ. ನಾವು ಯಾರ ಹತ್ರ ಗೊತ್ತಾ ತಿಳಿಯಪಡಿಸ್ತಾ ಇರೋದು? ನಾವು ತಂದೆ ಆದಂತ ದೇವರ ಬಳಿಯಲ್ಲಿ. ಆತನು ನಮಗೆ ತಂದೆ ಆಗಿದ್ದಾನೆ. ಆತನು ನಮಗೆ ಅಪ್ಪವಾಗಿದ್ದಾನೆ. ನಾವು ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಆ ದೇವರ ವಾಕ್ಯದಲ್ಲಿ ಕಾಣ್ತೇವೆ, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಅನುಕೂಲವಾಗಿ ಮಾಡಿಕೊಡ್ತಾನೆ. ಇವತ್ತು ದೇವರ ಮಕ್ಕಳೇ, ಎಲ್ಲವನ್ನ ಅನುಕೂಲವಾಗಿ ಮಾಡಿಕೊಳ್ತಾನೆ. ನೀನು ಚಿಂತೆ ಮಾಡಬೇಡ. ನಿನ್ನ ಸೇವೆ ಕುರಿತು ಚಿಂತೆ ಮಾಡಬೇಡ. ನಿನ್ನ ಆತ್ಮಿಕ ಜೀವಿತದ ಕುರಿತು ಚಿಂತೆ ಮಾಡಬೇಡ. ನಿನ್ನ ಕುಟುಂಬದ ಕುರಿತು ಚಿಂತೆ ಮಾಡಬೇಡ. ನಿನ್ನ ಸೇವೆ ಕುರಿತು ಚಿಂತೆ ಮಾಡಬೇಡ. ನಿನ್ನ ಕೆಲಸದ ಕುರಿತು ಚಿಂತೆ ಮಾಡಬೇಡ. ನಿನ್ನ ಭವಿಷ್ಯತ್ತನ್ನು ನೋಡಿ ನೀನು ಚಿಂತಿಸಬೇಡ. ನಿನ್ನ ಮದುವೆ ಕುರಿತು ನೀನು ಚಿಂತಿಸಬೇಡ. ನನ್ನ ಜೀವಿತ ಏನಾಗುತ್ತೋ ಎಂದು ಚಿಂತಿಸಬೇಡ. ನಿನಗಾಗಿ ಚಿಂತೆ ಮಾಡುವಂತ ಒಬ್ಬ ದೇವರು ಪರಲೋಕದಲ್ಲಿದ್ದಾನೆ. ಆತನು ಆಲ್ರೆಡಿ ನಿನಗೆ ಬೇಕಾದದ್ದೆಲ್ಲವನ್ನ ರೆಡಿ ಮಾಡಿ ಇಟ್ಟಿದ್ದಾನೆ. ಆತನು ಆಲ್ರೆಡಿ ನಿನಗೆ ಬೇಕಾದದನ್ನ ಆತನು ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಟಿದ್ದಾನೆ. ತಕ್ಕ ಸಮಯದಲ್ಲಿ ನೀನು ಯಾವಾಗ ನೀನು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತೀಯೋ, ಯಾವಾಗ ನೀನು ವಿಜ್ಞಾಪನೆಗಳನ್ನು ಸಲ್ಲಿಸ್ತೀಯೋ, ಆಗ ದೇವರು ನಿನಗಾಗಿ ಸಿದ್ಧ ಮಾಡಿಟ್ಟಿರೋದು, ದೇವರು ನಿನಗಾಗಿ ರೆಡಿ ಮಾಡಿಟ್ಟಿರೋದನ್ನ ನಿನ್ನ ಹಸ್ತಕ್ಕೆ ತೆಗೆದುಕೊಂಡು ಬಂದು ಕೊಡ್ತಾನೆ. ದೇವರ ಮಕ್ಕಳೇ, ಇವತ್ತು ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿನಗಾಗಿ ದೇವರು ದೊಡ್ಡದನ್ನ ಇಟ್ಟಿದ್ದಾರೆ. ದೇವರು ನಿನಗಾಗಿ ದೊಡ್ಡ ಕಾರ್ಯಗಳನ್ನು ಇಟ್ಟಿದ್ದಾರೆ. ನಿನ್ನ ಭವಿಷ್ಯತ್ತು ನಾಶವಾಗಿ ಹೋಗೋದಿಲ್ಲ. ನಿನ್ನ ಕುಟುಂಬ ನಾಶವಾಗಿ ಹೋಗೋದಿಲ್ಲ. ನಿನ್ನ ಜೀವಿತ ನಾಶವಾಗಿ ಹೋಗೋದಿಲ್ಲ. ನಿನಗಾಗಿ ದೇವರು ಶ್ರೇಷ್ಠವಾದದನ್ನ ಇಟ್ಟಿದ್ದಾರೆ. ಶ್ರೇಷ್ಠವಾದ ಜೀವಿತವನ್ನು ಇಟ್ಟಿದ್ದಾರೆ. ಶ್ರೇಷ್ಠವಾದ ಸೇವೆಯನ್ನು ಇಟ್ಟಿದ್ದಾರೆ. ಇವತ್ತು ನೀನು ಚಿಂತೆಗೆ ಒಳಪಡಬೇಡ. ಇವತ್ತು ಚಿಂತೆಯನ್ನು ತರೋದು ಅದು ಸೈತಾನನಾಗಿರ್ತಾನೆ. ಆದ್ರೆ ನಿರೀಕ್ಷೆಯನ್ನು ಹುಟ್ಟಿಸೋದು ಅದು ದೇವರಾಗಿದ್ದಾನೆ. ಇವತ್ತು ನಿನ್ನ ನಿರೀಕ್ಷೆ ದೇವರ ಮೇಲೆ ಇರಲಿ. ನಿನ್ನ ಭರವಸೆ ದೇವರಾಗಿರ್ಲಿ. ನೀನು ಎಲ್ಲ ವಿಷಯಗಳಲ್ಲಿ ನೀನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. ದೇವರು ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ನಿಶ್ಚಯವಾಗಿ ದೇವರು ನಿನ್ನ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದೇವರು ನಿನಗೆ ಉತ್ತರವಾಗಿ ದೇವರು ಒಂದು ದಿವಸ ನಿನ್ನ ಮುಂದೆ ಇಳಿದು ಬರ್ತಾನೆ. ಇವತ್ತು ದೇವರ ಮಕ್ಕಳೇ, ಇವತ್ತು ಮೊಣಕಾಲಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ರಿ. ನಿಮ್ಮ ವಿಜ್ಞಾಪನೆಗಳನ್ನ ದೇವರ ಮುಂದೆ ಸಲ್ಲಿಸ್ರಿ. ಮನುಷ್ಯನ ಮುಖ ನೋಡ್ಬೇಡ್ರಿ. ಹಾಲೆಲೂಯಾ. ಮನುಷ್ಯನ ಮೇಲೆ ಭರವಸೆ ಇಡಬೇಡ್ರಿ. ದೇವರ ಮೇಲೆ ಭರವಸೆ
ಭರವಸೆ ಇಡ್ರಿ. ನೀವು ದೇವರ ಮೇಲೆ ಭರವಸೆ ಇಡೋದಾದ್ರೆ ದೇವರು ನಿಶ್ಚಯವಾಗಿ ಒಂದು ಕಾಲದಲ್ಲೂ ನಿಮ್ಮನ್ನ ತಲೆ ತಗ್ಗಿಸೋದಕ್ಕೆ ದೇವರು ಬಿಡೋದಿಲ್ಲ. ದೇವರು ನಿಮ್ಮನ್ನ ತಕ್ಕ ಸಮಯದಲ್ಲಿ ಆತನ ಮೇಲೆತ್ತೋದಕ್ಕೆ ಶಕ್ತನಾಗಿರ್ತಾನೆ. ದೇವರ ಮಕ್ಕಳೇ, ಇವತ್ತು ಯಾವುದ್ರ ಕುರಿತು ಚಿಂತಿಸಬೇಡ್ರಿ. ಏನೇ ಆಗಿರ್ಬೋದು, ಯಾವ ವಿಷಯವೇ ಆಗಿರ್ಬೋದು, ಎಲ್ಲ ವಿಷಯಗಳನ್ನ ದೇವರ ಸನ್ನಿಧಾನದಲ್ಲಿಡ್ರಿ. ದೇವರ ಪಾದ ಪೀಠಕ್ಕೆ ಒಪ್ಪಿಸ್ರಿ. ದೇವರ ಅದನ್ನ ಹ್ಯಾಂಡಲ್ ಮಾಡ್ತಾನೆ. ದೇವರ ಅದನ್ನ ಟೇಕ್ ಕೇರ್ ಮಾಡ್ತಾನೆ. ದೇವರ ಅದಕ್ಕೆ ತಕ್ಕ ಉತ್ತರವನ್ನ ದಯಪಾಲಿಸ್ತಾನೆ. ನಿನ್ನ ಜೀವಿತದಲ್ಲಿ ಅನೇಕ ಹೋರಾಟಗಳು ಬರ್ಬೋದು, ಹಿಂಸೆಗಳು ಬರ್ಬೋದು, ಕಷ್ಟದಲ್ಲಿ ಹಾದು ಹೋಗ್ತಾ ಇರ್ಬೋದು, ನಿನಗೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ಇರ್ಬೋದು, ವಸ್ತ್ರ ಇಲ್ಲದೆ ಇರ್ಬೋದು, ನಿನಗೆ ಕೆಲಸ ಇಲ್ಲದೆ ಇರ್ಬೋದು, ನೀನು ಬಡತನದಲ್ಲಾಗಿರ್ಬೋದು, ನಿನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲದೆ ಇರ್ಬೋದು. ಆದ್ರೂ ದೇವರ ಮಕ್ಕಳೇ, ಯೇಸು ನಿನ್ನ ಜೊತೆಯಲ್ಲೇ ಇದ್ದಾನೆ. ಹಾಲೆಲೂಯಾ. ಯೇಸು ನಿನ್ನ ಸಂಗಡವಾಗೇ ಇದ್ದಾನೆ. ಆತ ನಿನಗೆ ತಕ್ಕ ಸಮಯದಲ್ಲಿ ನಿನಗೆ ಬೇಕಾದುದೆಲ್ಲವನ್ನ ಆತನು ಒದಗಿಸಿ ಕೊಡ್ತಾನೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನು ಪೋಷಿಸುವ ಹಾಗೆ ನಿನ್ನನ್ನು ಕೂಡ ದೇವರು, ನಿನ್ನ ಕುಟುಂಬವನ್ನು ಕೂಡ ಆತನು ಪೋಷಿಸ್ತಾನೆ. ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯನು ತೊರೆದು ಹೋಗ್ಬೋದು. ನಿನ್ನ ಬಲಹೀನ ಸಮಯದಲ್ಲಿ ಮನುಷ್ಯನು ನಿನ್ನನ್ನು ಕೈ ಬಿಡಬಹುದು. ಆದ್ರೆ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ದೇವರ ಮಕ್ಕಳೇ, ದೇವರು ಯಾವತ್ತು ನಿನ್ನನ್ನು ಕೈ ಬಿಡೋದಿಲ್ಲ. ದೇವರು ನಿನ್ನ ಜೊತೆಯಲ್ಲೇ ಇದ್ದಾನೆ. ಹಾಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ಏನು ಮಾಡಿದ್ರು? ಅವನು ಪ್ರಾರ್ಥನೆ ಮಾಡಿದ್ನು. ಒಂದು ಮಳೆ ಬರೋದಕ್ಕಾಗಿ ಆತನು ಪ್ರಾರ್ಥನೆ ಮಾಡಿದ್ನು. ಮಳೆ ಬರುವಾಗ ದೇವರ ಮಕ್ಕಳೇ, ದಾನಿಯೇಲನ ಜೀವಿತದಲ್ಲಿ ನಾವು ಕಾಣೋದಾದ್ರೆ, ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಬಳಿಯಲ್ಲಿ ವಿಜ್ಞಾಪನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಮೂರಾವರ್ತಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು. ಅವನ ಪ್ರಾರ್ಥನೆಗಳು ತಡವಾದ್ರೂ ಹಾಲೆಲೂಯಾ, ದೇವರ ವಾಕ್ಯದಲ್ಲಿ ಕಾಣ್ತೇವೆ, ತಕ್ಕ ಸಮಯದಲ್ಲಿ ಅವನಿಗೆ ಉತ್ತರವು ದೊರಕುತ್ತದೆ. ಹಾಲೆಲೂಯಾ. ಇವತ್ತು ಪ್ರಾರ್ಥನೆ ಮಾಡ್ರಿ, ಮೂರಾವರ್ತಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ವಿಜ್ಞಾಪನೆಗಳನ್ನ ದೇವರ ಮುಂದೆ ಇಡ್ರಿ. ಚಿಂತೆ ಮಾಡೋದನ್ನ ಬಿಟ್ಟು, ಹಾಲೆಲೂಯಾ, ಇವತ್ತು ಚಿಂತೆಯನ್ನ ಬಿಟ್ಟು, ಎಲ್ಲ ಯೋಚನೆ ಬಿಟ್ಟು, ಎಲ್ಲ ಪ್ಲಾನ್ಗಳನ್ನ ಬಿಟ್ಟು ಇವತ್ತು ದೇವರಿಗಾಗಿ ನೀವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸೋದಾದ್ರೆ ತಕ್ಕ ಸಮಯದಲ್ಲಿ ದೇವರು ಪರಲೋಕದಿಂದ ನಿನಗಾಗಿ ಉತ್ತರವನ್ನ ಕಳಿಸ್ತಾನೆ. ಹಾಲೆಲೂಯಾ. ಪರಲೋಕದಿಂದ ದೇವದೂತನನ್ನ ನಿನ್ನ ಬಳಿಯಲ್ಲಿ ಕಳಿಸ್ತಾನೆ. ಪರಲೋಕದಿಂದ ದೇವದೂತನು ನಿನಗಾಗಿ ಉತ್ತರವನ್ನ ತೆಗೆದುಕೊಂಡು ಬರತಕ್ಕಂತೆ ದೇವರು ಮಾಡ್ತಾನೆ. ಹಾಗಾದ್ರೆ ನೀನು ಚಿಂತೆ ಮಾಡೋದನ್ನ ಪಕ್ಕಕ್ಕಿಟ್ಟು ದೇವರ ಮುಖವನ್ನು ನೋಡಿ ನೀನು ಪ್ರಾರ್ಥನೆ ಮಾಡು. ದೊಡ್ಡ ಕಾರ್ಯ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹುಚ್ಚಪ್ಪ